ಗ್ರಾಮ ಪಂಚಾಯತ್ಗಳಿಗೆ ಗಾಂಧೀಜಿ ಹೆಸರಿಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾವೇರಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಗಾಂಧೀಜಿ ಗ್ರಾಮ ರಾಜ್ಯದಿಂದ ರಾಮರಾಜ್ಯ ಅಂತ ಹೇಳಿದ್ದಾರೆ. ರಾಮ ಮತ್ತು ಗಾಂಧೀಜಿಯವರನ್ನ ಬೇರ್ಪಡಿಸಲು ಸಾಧ್ಯವಿಲ್ಲ. ಇದು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. 2.5 ವರ್ಷದಲ್ಲಿ ಪಂಚಾಯಿತಿಗಳಲ್ಲಿ ಇವರ ಸಾಧನೆ ಏನಿದೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ನೋಡಿ, ಬಿಜೆಪಿಯಿಂದ 2,000 ಕೋಟಿ ರೂಪಾಯಿ ಕೊಡಬೇಕಿತ್ತು, ಆದ್ರೆ ಈವರೆಗೂ ಕೂಡ ಒಂದು ನಯಾ ಪೈಸೆ ಕೂಡ ಬಿಡುಗಡೆಯನ್ನ ಮಾಡಲಿಲ್ಲ. ಗ್ರಾಮ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ವಿಕೇಂದ್ರೀಕರಣ ಬಗ್ಗೆ ಮಾತನಾಡ್ತಾರೆ. ಮೊದಲು ಎಸ್ಎಪಿ ಅನುದಾನವನ್ನ ಯಾಕೆ ನೀಡಲಿಲ್ಲ ಅನ್ನೋದನ್ನ ಮೊದಲು ಹೇಳಬೇಕು. ಹಾವೇರಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಗರಂ ಆಗಿದ್ದಾರೆ. ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಅಂತಿದೆ, ಅದ್ರ ರಿಕಮೆಂಡೇಶನ್ ಪ್ರಕಾರ 2,000 ಕೋಟಿ ರೂಪಾಯಿ ಗ್ರಾಮ ಪಂಚಾಯತಿ ಕೊಡಬೇಕಾಗಿತ್ತು, ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿ ಕೊಡಬೇಕಾಗಿತ್ತು, ನಗರದ ಪುರಸಭೆ ನಗರಸಭೆಗೆ ಕೊಡಬೇಕಾಗಿತ್ತು. ಅದು ಒಂದು ನಯ ಪೈಸೆ ಬಿಡುಗಡೆ ಮಾಡಿಲ್ಲ. ಮತ್ತು ಇವರು ಗ್ರಾಮ ಪಂಚಾಯತಿ ಬಗ್ಗೆ ಮಾತಾಡ್ತಾರೆ, ಗ್ರಾಮ ವಿಕೇಂದ್ರೀಕರಣ ಬಗ್ಗೆ ಮಾತಾಡ್ತಾರೆ. SFC ಗ್ರಾಂಟನ್ನು ಯಾಕೆ ಬಿಡುಗಡೆ ಮಾಡಲಿಲ್ಲ ಅನ್ನೋದನ್ನು ಮೊದಲು ಈ ಸರ್ಕಾರ ಹೇಳಬೇಕಾಗುತ್ತೆ. ನೋಡ್ರಿ, ಮಹಾತ್ಮ ಗಾಂಧೀಜಿ ರಾಮರಾಜ್ಯದಿಂದ ರಾಮರಾಜ್ಯ ಅಂತ ಹೇಳಿದ್ದಾರೆ. ರಾಮ ಮತ್ತು ಗಾಂಧೀಜಿ ಬೇರ್ಪಡಿಸೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನವ್ರಿಗೆ ಅರ್ಥ ಆಗ್ತಾ ಇಲ್ಲ. ಒಂದು ಅದಿರಲಿ. ಈಗ ಗ್ರಾಮ ಪಂಚಾಯತಿಗೆ ಇವರು ಏನು ಮಾಡಿದ್ದಾರೆ, ಏನು ಸಾಧನೆ ಮಾಡಿದ್ದಾರೆ, ಕಳೆದ 2.5 ವರ್ಷದಲ್ಲಿ ಏನು ಅನುದಾನವನ್ನು ಕೊಟ್ಟಿದ್ದಾರೆ, ಸ್ಟೇಟ್ ಹೆಂಗೆ